ಈಗ ನೆಕ್ಸ್ಟು ಸ್ವಲ್ಪ ಗಂಭೀರವಾಗಿ ಅಂದರೆ ನೋಡಿ, ಯಾವುದಾದ್ರೂ ಆಶ್ಚರ್ಯಕರವಾಗಿ ಏನಾದರೂ ಪ್ರೀಚ್ ಮಾಡೋ ಪ್ರೀಚರ್ ಬಂದು ತುಂಬ ಆಶ್ಚರ್ಯಕರವಾಗಿ ಯಾವುದಾದ್ರೂ ತುಂಬ ಡೀಪು ಆಳವಾದ ಮೀನಿಂಗು, ಇಲ್ಲ ತುಂಬ ಸೆಂಟಿಮೆಂಟಲ್, ಇಲ್ಲ ಸ್ವಲ್ಪ ಗಂಭೀರವಾದ ಸೌಂಡ್ ಬರಬೇಕಂದ್ರೆ ಈಗ ಮೈನರ್ಗೆ ಹೋಗಬೇಕು ನಾವು. ಸೊ ಮೈನರಲ್ಲಿ ಅದೊಂದು ಪ್ಯಾಟರ್ನ್ ಹೇಳ್ಕೊಡ್ತೀನಿ. ಸೊ ನಿಮಗೆ ಸಿಚುವೇಶನ್ಗೆ ತಕ್ಕ ಹಾಗೆ ನೀವು ಯೂಸ್ ಮಾಡ್ಬೋದು. ಸೊ ಮೈನರಲ್ಲಿ ತುಂಬ ಸಿಂಪಲ್. ಫಸ್ಟು ನಾವು ಗ್ರ್ಯಾಂಡ್ ಪಿಯಾನಲ್ಲಿ, ನಾರ್ಮಲ್ ಪಿಯಾನಲ್ಲಿ ಹೇಳ್ಕೊಡ್ತೀನಿ. ನೆಕ್ಸ್ಟು ಸ್ಟ್ರಿಂಗಲ್ಲಿ ಕೂಡ ಯಾವ ಥರ ಪ್ಲೇ ಮಾಡೋದು ಕೂಡ ಹೇಳ್ಕೊಡ್ತೀನಿ. ಸೊ ನಿಮಗೆ ಆಯಾ ಸಿಚುವೇಶನ್ಗೆ ತಕ್ಕಂಗೆ ನೀವು ಯೂಸ್ ಮಾಡ್ಕೋಬೋದು. ಸೊ ಲೆಟ್ ಅಸ್ ಸ್ಟಾರ್ಟ್. ಸೊ ಲೆಫ್ಟ್ ಹ್ಯಾಂಡಲ್ಲಿ ನಿಮಗೆ ಸಿ ಆ್ಯಂಡ್ ರೈಟ್ ಹ್ಯಾಂಡ್ ಕೂಡ ಸಿ. ಇದು ಸಿ ಮೈನರ್. ಓಕೆ, ಬಟ್ ಕಾರ್ಡ್ ಬದಲು ನೀವು ಏನು ಮಾಡಬೇಕಂದ್ರೆ, ಸೊ ಇಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ನೋಡಿ ಸಿ ಆ್ಯಂಡ್ ಸಿ ನೀವು ಪ್ರೆಸ್ ಮಾಡಿ. ನೆಕ್ಸ್ಟು ಎ ಶಾರ್ಪ್, ಜಿ ಶಾರ್ಪ್, ಜಿ. ಸೊ ಲೆಫ್ಟ್ ಹ್ಯಾಂಡಲ್ಲಿ ಸಿ, ಎ ಶಾರ್ಪ್, ಜಿ ಶಾರ್ಪ್, ಜಿ. ರೈಟ್ ಹ್ಯಾಂಡಲ್ಲಿ ಸಿ, ರೈಟ್ ಹ್ಯಾಂಡಲ್ಲಿ ಸಿ, ಡಿ, ಡಿ ಶಾರ್ಪ್, ಜಿ. ಓಕೆ, ಸೊ ಇವಾಗ ಇವೆರಡನ್ನು ಜಾಯಿನ್ ಮಾಡಿ ಪ್ಲೇ ಮಾಡೋಣ. ಸೊ ಲೆಫ್ಟ್ ಹ್ಯಾಂಡಲ್ಲಿ ಸ್ಟಾರ್ಟಿಂಗು ಸಿ ಆ್ಯಂಡ್ ಸಿ, ಇ ಸಿ, ರೂಟ್ ಅಂದರೆ ರೂಟ್. ಸೊ ರೂಟ್ ಆ್ಯಂಡ್ ರೂಟ್, ಇ ಸಿ ಮತ್ತು ಇ ಸಿ. ರೈಟ್ ಹ್ಯಾಂಡಲ್ಲಿ ಒಂದು ಸಿ ಮಾತ್ರ, ಮಿಡಿಲ್ ಆಕ್ಟಿವ್ ಸಿ. ನೆಕ್ಸ್ಟು ಲೆಫ್ಟ್ ಹ್ಯಾಂಡು ಎ ಶಾರ್ಪ್, ರೈಟ್ ಹ್ಯಾಂಡು ಡಿ. ಲೆಫ್ಟ್ ಹ್ಯಾಂಡು ಎ ಶಾರ್ಪ್, ರೈಟ್ ಹ್ಯಾಂಡು ಡಿ ಶಾರ್ಪ್, ಜಿ ಆ್ಯಂಡ್ ಜಿ. ಸೊ ನಾನು ಹೇಳಿದ್ನಲ್ಲ ಈ ಕಾರ್ಡು, ಬಟ್ ಇದೇ ಥರ ಪ್ಲೇ ಮಾಡಿದ್ರೆ ನೋಡಿ ಆದಷ್ಟು ಎಫೆಕ್ಟ್ ಇಲ್ಲ. ಈಗ ನಾವು ಸಸ್ಟೈನ್ ಆನ್ ಮಾಡ್ಕೊಳ್ಳೋಣ. ಸಸ್ಟೈನ್ ಆನ್ ಮಾಡಿಕೊಂಡು ಡ್ಯೂಯಲ್ ಆನ್ ಮಾಡ್ಕೊಳ್ಳೋಣ. ಓಕೆ, ಸೊ ಈಗ ನೋಡಿ, ಸೊ ಸಿ, ಸಿ, ಲೆಫ್ಟ್ ಹ್ಯಾಂಡ್ ಎ ಶಾರ್ಪ್, ರೈಟ್ ಹ್ಯಾಂಡ್ ಡಿ, ಲೆಫ್ಟ್ ಹ್ಯಾಂಡ್ ಜಿ ಶಾರ್ಪ್, ರೈಟ್ ಹ್ಯಾಂಡ್ ಡಿ ಶಾರ್ಪ್, ಮತ್ತು ಸಿ. ಆ ಜಿ ಆ್ಯಂಡ್ ಜಿನ ಲಾಸ್ಟಲ್ಲಿ ಪ್ಲೇ ಮಾಡೋಣ ನೋಡಿ. ತುಂಬ ಏನಾದರೂ ಮತ್ತೆ ಸಿ ಮೈನರ್ ಸ್ಕೇಲ್ ಗೊತ್ತಲ್ವ. ಸೊ ಯಾವುದಾದ್ರೂ ತುಂಬ ಗಂಭೀರವಾಗಿ, ಇಲ್ಲ ತುಂಬ ಆಶ್ಚರ್ಯಕರವಾದ ವಿಚಾರ, ಇಲ್ಲ ಸೆಂಟಿಮೆಂಟಲ್ ಆಗಿ, ಇನ್ನು ಯಾವುದಾದ್ರೂ ತುಂಬ ಸೀರಿಯಸ್ ಆಗಿ ಏನಾದರೂ ಹೇಳ್ತಾ ಇರುವಾಗ ಸೊ ಈ ಮ್ಯೂಸಿಕ್ನ ಕೊಡ್ಬೋದು ನೀವು. ಸೊ 1, 2, 3, 4 ಜಿ ಆ್ಯಂಡ್ ಜಿ. ಮತ್ತು ನೀವು ಇದಕ್ಕೆ ಸಿ ಮೈನರ್ ಸ್ಕೇಲ್ನ ಉಪಯೋಗಿಸ್ಬೋದು ನೋಡಿ. ಸೇಮ್ ರೈಟ್ ಹ್ಯಾಂಡ್ ನೋಟ್ಸನ್ನು ಈಗ ಆಕ್ಟಿವಲ್ಲಿ ಪ್ರೆಸ್ ಮಾಡ್ತಾ ಇದ್ದೀನಿ. ಮತ್ತು ಸಿ ಮೈನರ್ ಸ್ಕೇಲ್ನ ರಿವರ್ಸ್. ನೋಡಿದ್ರಲ್ಲ, ಸಿಂಪಲ್. ಈಗ ಇದೇ ಪ್ಯಾಟ್ರನ್ನ ಫುಲ್ ಸ್ಟ್ರಿಂಗ್ಸಲ್ಲಿ ಪ್ಲೇ ಮಾಡೋಣ. ಅದು ಇನ್ನೂ ತುಂಬ ಚೆನ್ನಾಗಿ ಕೇಳಿಸುತ್ತೆ. ಸೊ ಸ್ಟ್ರಿಂಗ್ಸ್ನ ಸೆಟ್ ಮಾಡ್ಕೊಳ್ಳಿ. ಒಂದೊಂದು ಕೀಬೋರ್ಡಲ್ಲೂ ಸ್ಟ್ರಿಂಗ್ಸ್ ವಾಯ್ಸ್ನ ನಂಬರ್ ಬೇರೆ ಇರುತ್ತೆ. ನಂದು 054 ಇದೆ. ನಿಮ್ಮದಲ್ಲಿ ವಾಯ್ಸ್ ನಂಬರ್ನ ಚೆಕ್ ಮಾಡಿಕೊಂಡು ಸೆಟ್ ಮಾಡ್ಕೊಳ್ಳಿ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಸ್ಟ್ರಿಂಗ್ಸಲ್ಲಿ. ನೋಡಿ ಎಷ್ಟು ಡೀಪಾಗಿ ಕೇಳಿಸ್ತದೆ. ಇದು ಯಾವುದಾದ್ರೂ
ತುಂಬ ಗಂಭೀರವಾದಂಥ ಇಲ್ಲ ಸೆಂಟಿಮೆಂಟಲ್ಲಿ ಏನಾದರೂ ತುಂಬ ಆಶ್ಚರ್ಯಕರವಾದ ವಿಚಾರ ಹೇಳ್ತಾ ಇರುವಾಗ ಈ ಮ್ಯೂಸಿಕ್ನ ನೀವು ಪ್ರೆಸ್ ಮಾಡ್ಬೋದು. ಸಿ, ಲೆಫ್ಟ್ ಹ್ಯಾಂಡಲ್ಲಿ ಎ ಶಾರ್ಪ್, ರೈಟ್ ಹ್ಯಾಂಡಲ್ಲಿ ಡಿ, ಲೆಫ್ಟ್ ಹ್ಯಾಂಡಲ್ಲಿ ಜಿ ಶಾರ್ಪ್, ರೈಟ್ ಹ್ಯಾಂಡಲ್ಲಿ ಡಿ ಶಾರ್ಪ್, ಜಿ, ಮತ್ತು ಸಿ ಮೈನರ್ ಸ್ಕೇಲ್ನ ಪ್ರೆಸ್ ಮಾಡಿ ಆ ಸೊ ಇದೇ ಥರ ನೀವು ಪ್ಲೇ ಮಾಡ್ತಾ ಅದೇ ರಿಪೀಟ್ ಮಾಡ್ತಾನೆ ಸ್ಲೋ ಆಗಿ. ಮತ್ತು ಸಿ ಮೈನರ್ನ ರಿವರ್ಸ್ನ ಪ್ಲೇ ಮಾಡ್ತಾನೆ. ನೋಡಿದ್ರ, ತುಂಬ ಸಿಂಪಲ್. ಸ್ವಲ್ಪ ಎಫರ್ಟ್ ಇಟ್ಟು ಟ್ರೈ ಮಾಡಿದ್ರೆ ಬರುತ್ತೆ. ಸೊ ನೀವು ಈ ವಿಡಿಯೋನ ಮತ್ತೆ ಅಲ್ಲಿ ಪೌಸ್ ಮಾಡ್ತಾ ನೋಡ್ತಾ ನೀವು ನಾನು ಈ ನೋಟ್ಸು ಸ್ಕ್ರಾಲ್ ಆಗಿದೆಯಲ್ಲ ಆ ನೋಟ್ಸನ್ನು ನೀವು ಪ್ರಿಪೇರ್ ಮಾಡಿಕೊಂಡು ಬೇಕಾದರೆ ನೀವು ಎಕ್ಸಾಕ್ಟಾಗಿ ಇದೇ ಪ್ಲೇ ಮಾಡ್ಬೋದು. ಸೊ ನೋಡಿ, ನಾನು ಸ್ಟಾರ್ಟಿಂಗಲ್ಲಿ ಹೇಳಿರೋ ಪ್ರಕಾರ ನೀವು ಇದೇ ಥರ ಪ್ಲೇ ಮಾಡಬೇಕಂತ ಏನಿಲ್ಲ. ಈವನ್ ನೀವು ಮೆಲೋಡೀಸನ್ನು ನೀವು ಕಲ್ತಿದ್ರಲ್ವ, ಸಾಂಗ್ಸು ಲೈಕ್ ಆರಾಧನೆ ನಾನು ನಿಮಗೆ ಆಲ್ರೆಡಿ ಕಲಿಸಿದ್ದೀನಿ ನೋಡಿ. ಈವನ್ ಆರಾಧನೆ ಆಗ ಅವರು ಸಂದೇಶ ಕೊಡ್ತಾ ಇರುವಾಗ ಇಲ್ಲ ಮೆಸೇಜ್ ಕೊಡುವಾಗ ಅದನ್ನು ಕೂಡ ನೀವು ಪ್ಲೇ ಮಾಡ್ಬೋದು. ನೋಡಿ, ನಾನು ಪ್ಲೇ ಮಾಡಿ ನೋಡಿ, ಇದೇ ಥರ ಈ ಸಾಂಗ್ ಈ ಹಾಡನ್ನು ಕೂಡ ನೀವು ಇದೇ ಥರ ಪ್ಲೇ ಮಾಡ್ಬೋದು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿ ಕೂಡ ಪ್ಲೇ ಮಾಡ್ಬೋದು. ಸೊ ಇವನ್ ನಾರ್ಮಲ್ ಗ್ರ್ಯಾಂಡ್ ಪಿಯಾನೋ ಇಟ್ಟು ಕೂಡ ನೋಡಿ ಡ್ಯೂಯಲ್ ಪ್ರೆಸ್ ಮಾಡಿ. ಡ್ಯೂಯಲ್ ವಾಯ್ಸ್ ಇದ್ದರೆ ನಿಮಗೆ ಇನ್ನೂ ಎಫೆಕ್ಟ್ ಕೇಳಿಸುತ್ತೆ ನೋಡಿ. ಇದು ಕೂಡ ನಿಮಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿ ಪ್ರೆಸ್ ಆಗುತ್ತೆ. ನಾನೇನಿಲ್ಲ, ಜಸ್ಟ್ ಇ ಮೈನರ್ ಸ್ಕೇಲ್ ಪ್ರೆಸ್ ಮಾಡಿದೆ. ಇ ಮೈನರ್ ಸ್ಕೇಲ್ ನೋಡಿ, ಅದೇ ಥರ ನೀವು ಯಾವ ಮೆಲೋಡೀಸ್ ಅಂದರೆ ನಾನು ನಿಮ್ಗೆ ಆಲ್ರೆಡಿ ರೈಟ್ ಹ್ಯಾಂಡಲ್ಲಿ ಮೆಲೋಡೀಸ್ ಹೇಳ್ಕೊಟ್ಟಿದ್ದೀನಲ್ಲ ಕೆಲವು ಸಾಂಗ್ಸ್ಗಳು, ಅವನ್ನು ಪ್ಲೇ ಮಾಡಿದ್ರು ಕೂಡ ನಡೆಯುತ್ತೆ. ಸೊ ಬಟ್ ಈ ವಿಚಾರ ನಿಮ್ಮ ಮನಸ್ಸಲ್ಲಿ ಒಂದು ವಿಚಾರ ನೀವು ತಿಳ್ಕೊಂಡಿರಿ, ನೀವು ಏನು ಮ್ಯೂಸಿಕ್ ಪ್ಲೇ ಮಾಡ್ತೀರ ಅನ್ನೋದು ಒಂದು ಅದು ಲಯಬದ್ಧವಾಗಿರಬೇಕು. ಎರಡನೇದು, ಯಾರು ಮಾತಾಡ್ತಾ ಇರ್ತಾರೋ ಅವ್ರ ವಾಯ್ಸನ್ನು ಡಾಮಿನೇಟ್ ಮಾಡೋ ಥರ ಇರಬಾರ್ದು. ಕೆಲವರು ನಾನು ತುಂಬ ಸರಿ ಎಷ್ಟೋ ಚರ್ಚ್ಗಳಲ್ಲಿ ಅಬ್ಸರ್ವ್ ಮಾಡಿದ್ದೀನಿ, ಅವರು ಪ್ರೀಚರು ಮೆಸೇಜ್ ಹೇಳ್ತಾ ಇರುವಾಗ ಇಲ್ಲ ಪ್ರೇಯರ್ ಮಾಡ್ತಾ ಇರುವಾಗ ಇನ್ನೇನಾದರೂ ಮಾಡ್ತಾ ಇರುವಾಗ ಇವ್ರು ತುಂಬ ವಾಯ್ಸು ಜಾಸ್ತಿ ಇಟ್ಬಿಟ್ಟು ಅದನ್ನೇ ಅವ್ರ ವಾಯ್ಸ್ಗಿಂತ ಮ್ಯೂಸಿಕ್ಕೇ ಜಾಸ್ತಿ ಕೇಳೋ ಥರ ಆ ಥರ ಮಾಡ್ತಾರೆ. ನೀವು ಆ ಥರ ಮಾಡಿಕೊಡ್ದು. ಯಾವಾಗಲೂ ಮ್ಯೂಸಿಕ್, ಅದಕ್ಕೆ ಇದನ್ನು ನಾವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತ ಕರಿತೀವಿ. ಯಾಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತ ಕರಿತೀವಿ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಫೋರ್ಗ್ರೌಂಡು ಬ್ಯಾಕ್ಗ್ರೌಂಡ್ ಅಂತ ಬರುತ್ತೆ. ಫೋರ್ಗ್ರೌಂಡ್ ಅಂದರೆ ಅದೇ ಮೇಯ್ನಾಗಿ ಕೇಳಿಸೋವಂಥದ್ದು. ಸೊ ಇದು ಬ್ಯಾಕ್ಗ್ರೌಂಡು ಮಾತನ್ನು ವಾಯ್ಸನ್ನು ಸಪೋರ್ಟ್ ಮಾಡೋ ಥರ ಇದು ಮ್ಯೂಸಿಕ್ ಇರಬೇಕು. ಈಗ ನಾನು ಹೇಳ್ಕೊಟ್ಟಿರೋ ಥರ ನೀವು ಒಂದು ಸರಿ ಟ್ರೈ ಮಾಡಿ, ಇದು ಈಸಿ ಲೆವೆಲು. ಸೊ ಇದನ್ನು ನೀವು ಟ್ರೈ ಮಾಡಿದ್ರೆ ನಿಮಗೆ ಇನ್ನೂ ಪ್ಲೇ ಮಾಡ್ತಾ ಒಂದೆರಡು ಸರಿ 3 ಸರಿ ರಾಂಗ್ ಆಗುತ್ತೆ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಪ್ಲೇ ಮಾಡೋದು ಅನ್ನೋದು ಅಷ್ಟೇ. ಸೊ ನೆಕ್ಸ್ಟು ಅಡ್ವಾನ್ಸ್ ಲೆವೆಲಲ್ಲಿ ನಿಮಗೆ ಇದನ್ನು ಫಿಲ್ಲಿಂಗ್ಸ್ನ ಇನ್ನೂ ಹೇಳ್ಕೊಡ್ತೀನಿ. ಸೊ ಇದು ಆ್ಯಕ್ಚುಲಿ ಏನಂದರೆ ಅನೇಕರು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ನನ್ನ ಚಾನಲ್ನಲ್ಲಿರೋ ಎಲ್ಲ ಸಬ್ಸ್ಕ್ರೈಬರ್ಸ್ ಆಲ್ಮೋಸ್ಟ್ ಬಿಗಿನರ್ಸೇ.
ಈಗ ನಾನು ಆಲ್ರೆಡಿ ತುಂಬ ಅಡ್ವಾನ್ಸ್ ಲೆವೆಲಲ್ಲಿ ಪ್ಲೇ ಮಾಡಿ ತೋರಿಸಿದ್ರೆ ಅವರು ಪ್ಲೇ ಮಾಡೋಕ್ಕಾಗ್ದೇ ಅದ್ರ ಉದ್ದೇಶ ಅದ್ರ ವೇಸ್ಟ್. ಸೊ ಅದಕ್ಕಾಗಿ ನಾನು ಈಸಿಯಾಗಿರಬೇಕು, ಈಸಿಯಾಗಿ ಅರ್ಥ ಆಗಲಿ ಅಂತ ನಾನು ಈ ಸಿಂಪಲ್ ಪ್ಯಾಟರ್ನ್ ಹೇಳ್ಕೊಟ್ಟಿದ್ದೀನಿ. ಸೊ ನಿಮಗೆಲ್ಲ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಶಾರ್ಟ್ ಕಟ್ ಕೂಡ ಹೇಳ್ತೀನಿ ನೋಡಿ. ಕೀಬೋರ್ಡಲ್ಲಿ ಸಾಂಗ್ಸ್ ಇರ್ತವೆ. ಇಲ್ಲಿ ಸಾಂಗ್ಸ್ ಅಂತ ಬಟನ್ ಪ್ರೆಸ್ ಮಾಡಿದ್ರೆ ಇಲ್ಲಿ ಸಾಂಗ್ಸ್ ನೋಡಿ, ಇಲ್ಲಿ ಸಾಂಗ್ಸ್ ಫರೆಲೈಸ್ ಅಂತ ಇದೆ, ಇದನ್ನು ಪ್ರೆಸ್ ಮಾಡಿದ್ರೆ ನೋಡಿ ಸಾಂಗ್ಸ್ ಇಲ್ಲೇ ಬರುತ್ತೆ. ಇಲ್ಲಿ ಟೆಂಪೋ, ಸೊ ಇಲ್ಲಿ ಅಮೇಝಿಂಗ್ ಗ್ರೇಸ್ ಅಂತ ಒಂದಿರುತ್ತೆ ನೋಡಿ. ಈ ಸಾಂಗ್ ನಿಮಗೆ ಈಸಿಯಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ ಸೆಟ್ ಆಗುತ್ತೆ, ಆದರೆ ಸ್ಲೋ ಆಗಿಡಬೇಕು. ಇದೊಂದು ಒಳ್ಳೆ ವರ್ಷಿಪ್ ಸಾಂಗು ನೋಡಿ. ಇದನ್ನು ಕೂಡ ನೀವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಾಗಿ ಉಪಯೋಗಿಸ್ಬೋದು, ಆದರೆ ಯಾವ ಥರ ಉಪಯೋಗಿಸ್ಬೇಕು ಅಂತ ಸ್ಕಿಲ್ಸ್ ನಿಮಗೆ ಗೊತ್ತಿರಬೇಕು. ಸೊ ಕಡಿಮೆ ಸೌಂಡು. ಸೊ ಇದು ಜಸ್ಟ್ ಒಂದು ಟಿಪ್ಸ್ ಅಷ್ಟೇ. ಆ್ಯಂಡ್ ಏನಂದರೆ ಮೀಟಿಂಗ್ ಮುಗಿದೋದ ತಕ್ಷಣ ತುಂಬ ವಾತಾವರಣ ಸೈಲೆಂಟಾಗಿ ಇರ್ದಲೇ ಕೂಡ ನೀವು ಈ ಸಾಂಗನ್ನು ಪ್ರೆಸ್ ಮಾಡ್ಬೋದು. ಆಗ ಎಲ್ಲರೂ ಒಬ್ರಿಗೊಬ್ರು ಗ್ರೀಟಿಂಗ್ಸ್ ಮಾಡ್ಕೊಳ್ತಾ ಇರ್ತಾರೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ಸಾಂಗ್ಸ್ ಬರ್ತಾ ಇರುವಾಗ ತುಂಬ ಚೆನ್ನಾಗಿರುತ್ತಲ್ವ ಕಾರ್ಯಕ್ರಮ ತುಂಬ ಲೈವ್ಲಿಯಾಗಿ ಹೋಗುತ್ತೆ. ಸೊ ಇದನ್ನು ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ, ನಿಮಗೆ ಡಿಫ್ರೆನ್ಸು ಗೊತ್ತಾಗುತ್ತೆ. ಸೊ ಥ್ಯಾಂಕ್ ಯು. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಮುಂದೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೊ ಮಚ್.